ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯ ಗಳಿಗೆ ಭಾಗ 2 ಸಂದೇಶ 36. ಪ್ರಾರ್ಥನೆಯ ಯೋಧ. ನನ್ನ ಮಹಿಮಾನ್ವಿತ ದೇಹದ ಅಂಗಗಳಾದ ಅಥವಾ ಸದಸ್ಯರಾದ ನೀವು ವಿಶ್ವಾಸದಲ್ಲಿ ಜೀವಿಸಲು ಕರೆಯಲ್ಪಟ್ಟಿದ್ದೀರಿ. ಈ ವಿಶ್ವಾಸವನ್ನು ಉಳಿಸಿಕೊಳ್ಳಲು ಬರೀ ಬಾಯಿ ಮಾತಿನ ಅಥವಾ ಪದಗಳಿಂದ ಮಾತ್ರವಲ್ಲದೆ ಸಾಕ್ಷ್ಯದೊಂದಿಗೆ ಪ್ರಾರ್ಥನೆಯ ಜೀವಿಗಳಾಗಿರಬೇಕು. ಪ್ರಾರ್ಥಿಸದವನು ಮತ್ತು ಧ್ಯಾನ ಮಾಡದವನು ನನ್ನ ಮಗನಾಗುವುದರಿಂದ ಬಹಳ ದೂರವಿರುತ್ತಾನೆ. ಮಾನವನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ಆದರೆ ಒಳ್ಳೆಯ ನಂಬಿಕೆಯ ಕಾರ್ಯಗಳಿಂದ ಅಥವಾ ವಿಶ್ವಾಸದ ಆಧಾರಿತ ಕಾರ್ಯಗಳಿಂದ ಬದುಕುತ್ತಾನೆ. ಮತ್ತು ನೀವು ದಿನದ ಯಾವುದಾದರೊಂದು ಸಮಯದಲ್ಲಿ ಅಥವಾ ಕ್ಷಣದಲ್ಲಿ ನನ್ನ ಮಗನೊಂದಿಗೆ ಮಾತನಾಡಬೇಕು ಅಥವಾ ಸಂವಹನ ನಡೆಸಬೇಕು. ನೀವು ಪ್ರಲೋಭನೆಗೆ ಒಳಗಾಗದಂತೆ ಅಥವಾ ಶೋಧನೆಗೆ ಬೀಳದಂತೆ ಎಲ್ಲ ಸಮಯದಲ್ಲೂ ಎಚ್ಚರವಾಗಿರಲು ಪ್ರಾರ್ಥನೆಗೆ ಜಾಗವನ್ನು, ಸಮಯವನ್ನು ಇಟ್ಟುಕೊಳ್ಳಬೇಕು. ನೀವು ಪ್ರಾರ್ಥನೆಯಿಂದ ಶತ್ರುವನ್ನು ಸೋಲಿಸುವ ಶಾಂತಿ ಮತ್ತು ಪ್ರೀತಿಯ ಯೋಧರು. ರಾಕ್ಷಸರನ್ನು ಅಥವಾ ದುಷ್ಟಶಕ್ತಿಗಳನ್ನು ಸೋಲಿಸುವ ಯೋಧರು. ಪ್ರೀತಿ, ತಾಳ್ಮೆ ಮತ್ತು ದಾನದ ರಕ್ಷಾಕವಚವನ್ನು ಧರಿಸುವ ಯೋಧರು. ನೀವು ನನ್ನ ಯೋಧರು ಮತ್ತು ಒಟ್ಟಾಗಿ ನಾವು ವಿಜಯಶಾಲಿಗಳಾಗುತ್ತೇವೆ. ನನ್ನ ಎಲ್ಲ ಜನರು ಫಲ ನೀಡಬೇಕು. ಫಲ ನೀಡದವನು ಅಂಜೂರದ ಮರದಂತಿದ್ದಾನೆ. ನನ್ನ ಪ್ರೀತಿಯ ಮಕ್ಕಳು ಫಲ ನೀಡುತ್ತಾರೆ ಮತ್ತು ಪ್ರಾರ್ಥನೆಯಲ್ಲಿಲ್ಲದಿದ್ದರೆ ಫಲ ಹುಟ್ಟುವುದಿಲ್ಲ.